ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಇವತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತಾ ಇದ್ದೇನೆ. ಅಂದರೆ ನಾನು ಯಾವಾಗಲೂ ಬಿರಿಯಾನಿ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೇನೆ. ಸೊ ಇದು ಬಿಗಿನರ್ಸ್, ಹೆಚ್ಚಿನವರು ಬಿಗಿನರ್ಸ್ ನನ್ನ ವಿಡಿಯೋ ನೋಡೋದ್ರಿಂದ ನಾನು ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಸೊ ಇವತ್ತು ಚಿಕನ್ ನಾನೊಂದು ಸ್ಪೆಷಲ್ ಆಗಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೇನೆ, ಮ್ಯಾಂಗ್ಳೂರ್ ಸ್ಟೈಲ್ ಮತ್ತು ಕೇರಳದಲ್ಲಿ ಎಲ್ಲ ಹೆಚ್ಚಾಗಿ ಮಾಡುವಂತಹ ಬಿರಿಯಾನಿ. ಸೊ ಇದಕ್ಕಾಗಿ ನಾನು ಒಂದು ಕಪ್ಪಷ್ಟು ಕರ್ಡ್, ಮತ್ತು 2 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, ಮತ್ತು ಸ್ವಲ್ಪ ಕ್ಯಾಶ್ಯೂ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್, ಮತ್ತು 1 ಕಪ್ಪಷ್ಟು ಕೊರಿಯಾಂಡರ್ ಲೀವ್ಸ್, ಒಂದು ಅರ್ಧ ಕಪ್ಪಷ್ಟು ಪುದೀನ ಲೀವ್ಸ್ ಮತ್ತು ಕರಿ ಲೀವ್ಸ್, ಮತ್ತು ಟೊಮೆಟೊ 8 ರಿಂದ 9 ಟೊಮೆಟೊ, 6 ರಿಂದ 7 ಆನಿಯನ್ ತಗೊಂಡಿದ್ದೇನೆ, ಮೀಡಿಯಂ ಸೈಜ್, ಅದು ಎಲ್ಲ ಸ್ಲೈಸ್ ಆಗಿ ತಿನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು 6 ರಿಂದ 7 ಗ್ರೀನ್ ಚಿಲ್ಲಿ ಕೂಡ ನಾನು ಸ್ವಲ್ಪ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ, ಪೇಸ್ಟ್ ಥರ ಅಲ್ಲ. ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಮತ್ತು 2 ಟೇಬಲ್ ಸ್ಪೂನಷ್ಟು ಗೀ ತಗೊಂಡಿದ್ದೇನೆ. 2 ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ತಗೊಂಡಿರುವಂಥದ್ದು. ಅಂದರೆ ಇದು ಹೀಗೆ ತಗೊಂಡ್ರೆ ಬಿರಿಯಾನಿ ಮಸಾಲ ತುಂಬ ಟೇಸ್ಟಾಗಿ ಬರ್ತದೆ ಮತ್ತು ಸಾಫ್ಟಾಗಿ ಕೂಡ ಇರ್ತದೆ. ನಾನು ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮರ್ತು ಬಿಟ್ಟಿದ್ದೆ, ಮತ್ತು ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೇನೆ, ಮತ್ತು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್. ಇದು ನಾನೀಗ ಫಸ್ಟಿಗೆ ಒಂದು 2 ಆನಿಯನನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ, ಒಂದು ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡ್ತೇನೆ. ಸೊ ಇದು ಗಾರ್ನಿಷಿಗೆ ಮತ್ತು ಮಸಾಲೆಗೆ ಮಿಕ್ಸ್ ಮಾಡಲಿಕ್ಕೆ. ಇದು ಮಸಾಲೆಗೆ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದು ಆನಿಯನ್ ನೀವು ಅವಾಗಾಗ ಮಿಡ್ಲಲ್ಲಿ ಬಿಡಿಸ್ತಾ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಕಪ್ಪಾಗ್ತದೆ. ಸೊ ನಾನೊಮ್ಮೆ ಹಾಗೆ ಬಿಟ್ಟಿದ್ದೆ, ಅವಾಗಲೇ ಕಪ್ಪಾಗಿ ಆಗಿತ್ತು. ಸೊ ಅದು ಉಳ್ದದೆಲ್ಲ ಗೋಲ್ಡನ್ ಕಲರ್ ಬಂದಿರೋದಿಲ್ಲ, ಕೆಲವು ನಾವು ಬಿಡಿಸದಿದ್ರೆ ಅದು ಮಿಡ್ಲಲ್ಲಿ ಮಾತ್ರ ಫ್ಲೇಮ್ ಇರೋದಲ್ಲ, ಅಲ್ಲಿ ಬೇಗ ಅದು ಬ್ಲ್ಯಾಕ್ ಆಗ್ತದೆ. ಸೊ ಅದಕ್ಕಾಗಿ ಗೋಲ್ಡನ್ ಕಲರ್ ಬರುವ ತನಕ ಮಾತ್ರ ಮಾಡಿ ಒಂದು ಪ್ಲೇಟಲ್ಲಿ ಅದನ್ನು ಬಿಡಿಸಿಡಬೇಕು. ಇನ್ನು 1 ಕಪ್ಪಷ್ಟು ಕರಿ ಲೀವ್ಸನ್ನು ಕೂಡ ಇದೇ ಆಯಿಲಲ್ಲಿ ಫ್ರೈ ಮಾಡಬೇಕು. ಇದು ನಮಗೆ ಹೀಗೆ ಮಾಡೋದ್ರಿಂದ ನಮಗೆ ಲಾಸ್ಟಿಗೆ ನಾವು ಆಯಿಲ್ ಸಪ್ರೇಟ್ ಹಾಕಿ ಮಾಡಬೇಕು, ಅದು ವೇಸ್ಟ್ ಅಲ್ವಾ. ಅದಕ್ಕಾಗಿ ನಾವು ಫ್ರೈ ಮಾಡೋದಕ್ಕಿಂತ ಮೊದಲು ಅದೇ ಆಯಿಲಲ್ಲಿ ಆನಿಯನ್ ಮತ್ತು ಕರಿ ಲೀವ್ಸ್ ಫ್ರೈ ಮಾಡಿಟ್ರೆ ಮತ್ತೆ ನಮಗೆ ಇದೇ ಆಯಿಲಲ್ಲಿ ಬಿರಿಯಾನಿ ಕೂಡ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನಮಗೆ ಆಯಿಲ್ ಒಮ್ಮೆ ಯೂಸ್ ಮಾಡಿದ ನಂತರ ಪುನಃ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕಾಗಿ ನಾವು ಹೀಗೆ ಮಾಡಿದರೆ ತುಂಬ ಒಳ್ಳೆಯದು. ಈಗ ನಾನು ಅದೇ ಆಯಿಲಿಗೆ ನಾನೊಂದು 6 ರಿಂದ 7 ಆನಿಯನ್ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದರಲ್ಲಿ 2 ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಉಳಿದ ಆನಿಯನನ್ನು ಇದೇ ಆಯಿಲಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಕೂಡ ಹಾಗೆ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಇದು ಸ್ವಲ್ಪ ಸಾಫ್ಟ್ ಆಗುವಾಗ ಇದಕ್ಕೆ ಉಪ್ಪನ್ನು ಸೇರಿಸಬೇಕು ಆವಾಗಲೇ, ಆಗ ಬೇಗ ಸಾಫ್ಟಾಗಿ ಸಿಗ್ತದೆ ಟೊಮೆಟೊ ಆನಿಯನ್. ಸೊ ಈಗ ನಾನು ಫ್ರೈ ಮಾಡಿ ಹಾಗೆ ಮುಚ್ಚಿಡ್ತೇನೆ, ತುಂಬ ಹೊತ್ತು ಹೀಗೆ ಮಾಡ್ತಾ ಇರಬೇಕಾದ್ರೆ, ಅಂದರೆ ತುಂಬ ಆನಿಯನ್ ಉಂಟಲ್ಲ, ಮುಚ್ಚಿಟ್ರೆ ಬೇಗ ಸಾಫ್ಟಾಗಿ ಬರ್ತದೆ. ಒಂದು 5 ನಿಮಿಷ ಬಿಟ್ಟ ನಂತರ ನಾವೊಮ್ಮೆ ಓಪನ್ ಮಾಡಿ ನೋಡುವ, ಅಂದರೆ ಸ್ವಲ್ಪ ಸಾಫ್ಟ್ ಆಗಿದೆ. ಒಮ್ಮೆ ನಾವು ಅದನ್ನು ತಿರುಗಿಸಿ ಹಾಕಬೇಕು, ಯಾಕೆಂತ ಹೇಳಿದರೆ ಇನ್ನು ಅಡಿಭಾಗ ಹಿಡಿಬಾರ್ದಲ್ಲ, ಅದಕ್ಕಾಗಿ. ಸೊ ನಾವು ನಾನ್ ಸ್ಟಿಕ್ ಯೂಸ್ ಮಾಡ್ತೇವೆ, ಬಟ್ ಆದರೂ ಕೂಡ ಕೆಲವೊಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡಿಭಾಗ ಹಿಡಿತದೆ ತುಂಬ ಹೊತ್ತಿಟ್ಟರೆ. ಸೊ ಅದಕ್ಕೋಸ್ಕರ ಆವಾಗ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇದು ಈಗ ಆಲ್ಮೋಸ್ಟ್ ಸಾಫ್ಟ್ ಆಗ್ತಾ ಬಂದಿದೆ. ಇನ್ನೊಮ್ಮೆ ಮುಚ್ಚಿಡುವ ಸ್ವಲ್ಪ ಹೊತ್ತೊಂದು 3-4 ಮಿನಿಟ್ಸ್ ಅಷ್ಟು ಹೊತ್ತು ಮುಚ್ಚಿಡಬೇಕು. ಆನಂತರ ನಾವು ಮಸಾಲೆ ಸೇರಿಸುವ. ಈಗ ನಾನೊಂದು 2 kg ಚಿಕನನ್ನು ವಾಶ್ ಮಾಡಿ ಇಟ್ಟಿದ್ದೇನೆ, ಟರ್ಮರಿಕ್ ಪೌಡರಲ್ಲಿ ವಾಶ್ ಮಾಡಿದ್ದೇನೆ. ಇದನ್ನು ಈಗ ನಾನು ಒಂದು 1/4 ಕಪ್ ಕರ್ಡ್, ಮತ್ತು 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ, ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಸಾಲ್ಟ್ ಇಷ್ಟು ಸೇರಿಸಿ ಮಿಕ್ಸ್ ಮಾಡಿಡ್ತೇನೆ. ಅಂದರೆ ಮಸಾಲೆ ಚಿಕನಿಗೆ ಒಳ್ಳೆ ಹಿಡಿತದೆ ಈ ರೀತಿ ಮಿಕ್ಸ್ ಮೊದಲೇ ಮಾಡಿಟ್ರೆ. ಈಗ ಆನಿಯನ್ ಸಾಫ್ಟಾಗಿ ಬಂದಿದೆ. ಈಗ ನಾವು ಅದಕ್ಕೆ ಪೌಡರ್ಸ್ ಯೂಸ್ ಮಾಡುವ. ಅಂದರೆ ನಾನು ಆಲ್ರೆಡಿ ಮೊದಲು ಇಂಗ್ರೀಡಿಯೆಂಟ್ಸಲ್ಲಿ ಹೇಳಿದ್ದೇನೆ ಎಷ್ಟೆಷ್ಟು ಅಂತೇಳಿ, ಅದೆಲ್ಲ ಪೌಡರ್ಸನ್ನು ಈಗ ಒಟ್ಟಿಗೆ ಹಾಕಿ, ಅದಕ್ಕಿಂತ ಮೊದಲು ನೀವು ಫ್ಲೇಮನ್ನು ತುಂಬ ಲೋದಲ್ಲಿ ಇಡಬೇಕು, ಅಂದರೆ ಹೈ ಫ್ಲೇಮಲ್ಲಿ ಇಡಬೇಡಿ.
ಪೌಡರ್ಸ್ ಬೇಗ ಬ್ಲ್ಯಾಕ್ ಕಲರಿಗೆ ಬರ್ತದೆ, ಮತ್ತು ಅದು ಕಹಿ ಕಹಿಯಾಗಿ ಬರ್ತದೆ, ಮಸಾಲೆ ಅಷ್ಟು ಟೇಸ್ಟ್ ಆಗುದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಟು ಆನಂತರ ಅದರದ್ದು ರಾ ಸ್ಮೆಲ್ ಎಲ್ಲ ಹೋದ ನಂತರ ನೀವು ಒಂದು ಮೀಡಿಯಂ ಫ್ಲೇಮಿಗೆ ಇಟ್ಟರೆ ಆಯಿತು. ಎಲ್ಲ ಪೌಡರ್ಸ್ ಯಾವುದೆಲ್ಲ ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿದ್ದೇನೆ ಎಲ್ಲ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ. ನಿಮಗೆ ಒಂದು ಮಾತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಫಸ್ಟಿಗೆ ಹಾಕ್ಬೋದು, ಬಟ್ ನಾನು ಇದೆಲ್ಲ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಇದರದ್ದು ರಾ ಸ್ಮೆಲ್ ಹೋಗೋ ತನಕ ಹೀಗೆ ಫ್ರೈ ಮಾಡಿ ಮಿಕ್ಸ್ ಮಾಡಿದ ನಂತರ ಆ ನಂತರ ನೀವು ಟೊಮೆಟೊ ಸೇರಿಸಿ. ಯಾಕೆಂತ ಹೇಳಿದರೆ ಆವಾಗ ಮಸಾಲೆದು ನೀವು ಹಾಕಿದ ಡ್ರೈ ಆಗ್ತದೆ ಪೌಡರ್ಸ್ ಹಾಕಿದಾಗ, ಮತ್ತು ಟೊಮೆಟೊ ಸ್ವಲ್ಪ ವಾಟರ್ ಫಾರ್ಮಲ್ಲಿ ಇರ್ತದಲ್ಲ, ಆವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದು ಅದು ಕರೆಕ್ಟಾಗಿ ವಾಟರ್ ಫಾರ್ಮಿಗೆ ಬರ್ತದೆ. ಸೊ ಅದಕ್ಕೋಸ್ಕರ ಲಾಸ್ಟಿಗೆ ನೀವು ಟೊಮೆಟೊ ಹಾಕಿ ನೀವು ಹೆಚ್ಚೊತ್ತು ಫ್ರೈ ಮಾಡಬೇಕು ಅಂತ ಇಲ್ಲ, ಅದನ್ನು ಮಿಕ್ಸ್ ಮಾಡಬೇಕು ಅಂತ ಇಲ್ಲ, ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಡಿ, ಅದು ಸಾಫ್ಟಾಗಿ ಬರ್ತದೆ. ಈಗ ನೀವೊಂದು 50 ಗ್ರಾಮ್ ಅಷ್ಟು ಗೋಡಂಬಿ ಉಂಟಲ್ಲ, ಕ್ಯಾಶ್ಯೂ, ಅದನ್ನು ನೀವು ಬ್ಲೆಂಡ್ ಮಾಡಿ, ಅಂದರೆ ಆ ಪೇಸ್ಟ್ ಈ ಥರ ಮಾಡಿ ಇದೇ ಮಸಾಲೆಗೆ ಹಾಕಬೇಕು. ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ನಮಗೆ ಮಸಾಲೆ ಯಾವಾಗಲೂ ಕೂಡ ಹೆಚ್ಚು ಟೇಸ್ಟ್ ಆಗಬೇಕು ಅಂತ ಹೇಳಿದರೆ ನಾವು ನಾವು ಕ್ಯಾಶ್ಯೂವನ್ನು ಪೇಸ್ಟ್ ಮಾಡಿ ಹಾಕಬೇಕು. ಇಲ್ಲ ಅಂತ ಹೇಳಿದರೆ ನಾವು ತೆಂಗಿನ ತುರಿ ಉಂಟಲ್ಲ, ಅದರ ಹಾಲನ್ನು ಒಂದು ಅರ್ಧ ಕಪ್ ಹಾಲನ್ನು ಸೇರಿಸಬೇಕು. ಆವಾಗ ಇದರದ್ದು ಮೆಣಸು ಎಲ್ಲ ಹುಡಿ ಪೌಡರ್ಸ್ ಫಾರ್ಮಲ್ಲಿ ಯಾವುದೆಲ್ಲ ಉಂಟು ಅದರದ್ದೆಲ್ಲ ರಾ ಸ್ಮೆಲ್ ನಮಗೆ ಅಷ್ಟೊಂದು ಬರುವುದಿಲ್ಲ. ಸೊ ನಾರ್ಮಲ್ ಸ್ಮೆಲ್ ಇರ್ತದೆ, ಮತ್ತು ನಾರ್ಮಲಾಗಿ ಮಸಾಲೆ ಕೂಡ ಹಾಗೆ ಹೆಚ್ಚು ಸ್ಪೈಸಿ ಇರುವುದಿಲ್ಲ, ನಾರ್ಮಲ್ ಲೆವೆಲಲ್ಲಿ ಇರ್ತದೆ ಅದಕ್ಕಾಗಿ. ಸೊ ಈಗ ಆನಂತರ ನಾನು ಇದಕ್ಕೆ ಅರ್ಧ ಕಪ್ ಕರ್ಡ್ ಏನುಂಟು ಅದನ್ನು ಸೇರಿಸಿದ್ದೇನೆ, ಮತ್ತು ಕೊರಿಯಾಂಡರ್ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಮತ್ತು ಕೊರಿಯಾಂಡರ್ ಲೀವ್ಸ್ ಒಂದು ಕಪ್ಪು ಕೊರಿಯಾಂಡರ್ ಲೀವ್ಸ್ ಹೇಳಿದ್ದೆ, ಮತ್ತು ಅರ್ಧ ಕಪ್ಪು ಪುದೀನ ಲೀವ್ಸ್ ಹೇಳಿದ್ದೆ, ಅದನ್ನು ಅರ್ಧ ಭಾಗ ಮಾಡಿ ಹಾಕಿದರೆ ಆಯಿತು. ಕೊರಿಯಾಂಡರ್ ಲೀವ್ಸ್ ಅರ್ಧ ಕಪ್ಪು ಮತ್ತು 1/4 ಕಪ್ಪಷ್ಟು ಪುದೀನ ಲೀವ್ಸ್. ಇದು ಮಸಾಲೆಗೆ ಇಷ್ಟೇ ಹಾಕುವಂಥದ್ದು, ಮತ್ತು ಉಳಿದದ್ದು ಲೀವ್ಸ್ ಏನಿದೆ ಅದನ್ನು ನಾವು ಗಾರ್ನಿಷಿಗೆ ಹಾಕುವಂಥದ್ದು. ಸೊ ಇದೀಗ ಆಲ್ರೆಡಿ ಮಸಾಲೆ ಆಲ್ಮೋಸ್ಟ್ 75% ಅಷ್ಟು ಆಗಿದೆ. ಈಗ ಸ್ವಲ್ಪ ಹೊತ್ತು ಹಾಗೆ ಆಯಿಲ್ ಬಿಡುವ ತನಕ ಮುಚ್ಚಿಡಬೇಕು. ಆಫ್ಟರ್ ಫ್ಯೂ ಮಿನಿಟ್ಸ್ ನಾವೀಗ ಚಿಕನನ್ನು ಇದಕ್ಕೆ ಸೇರಿಸಬೇಕು, ಮಸಾಲೆಗೆ ಒಳ್ಳೆ ಮಿಕ್ಸ್ ಮಾಡಬೇಕು. ಆಲ್ರೆಡಿ ನಾವು ಚಿಕನಿಗೆ ಕೂಡ ಮಸಾಲೆ ಹಾಕಿದ್ದೇವೆ, ಅದು ಆಲ್ರೆಡಿ ಮಿಕ್ಸ್ ಆಗಿರ್ತದೆ. ಅದು ಇನ್ನು ಈ ಮಸಾಲೆಗೆ ಮಿಕ್ಸ್ ಆಗುವಷ್ಟು ನಾವು ಮಿಕ್ಸ್ ಮಾಡಬೇಕು. ಆನಂತರ ನಾವು ಪೇಸ್ಟ್ ಮಾಡಿದಂತಹ ಜಾರ್ ಏನಿದೆ, ಮಿಕ್ಸಿ ಜಾರ್, ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸಬೇಕು. ಅಂದರೆ ನಾವು ದಮ್ ಹಾಕ್ಲಿಕ್ಕೆ ಉಂಟು, ಅಂದರೆ ತುಂಬ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬೇಡ, ಸ್ವಲ್ಪ ಲೂಸ್ ಆಗಿರಬೇಕು ಮಸಾಲೆ. ಸೊ ಅದರಲ್ಲಿ ಸ್ವಲ್ಪ ಮಸಾಲೆ ಸಪ್ರೇಟ್ ತೆಗೆದಿಡ್ಲಿಕ್ಕೂ ಕೂಡ ಉಂಟು, ಅದಕ್ಕಾಗಿ ಈಗ ಸ್ವಲ್ಪ ನಾನು ಕರಿ ಲೀವ್ಸ್ ಕೂಡ ಆ್ಯಡ್ ಮಾಡಿ ಎಲ್ಲ ಕೂಡ ಒಮ್ಮೆ ಮುಚ್ಚಿಟ್ಟು ಒಂದು 5 ಮಿನಿಟ್ಸ್ ಅದರಲ್ಲೇ ಲೋ ಫ್ಲೇಮಲ್ಲಿ ಬೇಯಲಿ, ಮತ್ತು ಹೈ ಫ್ಲೇಮ್ ಮಾಡಬೇಕು ಒಂದು 5 ಮಿನಿಟ್ಸ್. ಮಸಾಲೆ ರೆಡಿ ಆಯಿತು, ಇನ್ನು ಇದಕ್ಕೆ ರೈಸ್ ರೆಡಿ ಮಾಡುವ. ಅದಕ್ಕಾಗಿ ನಾನು ಗಂಧಸಾಲ ಅಕ್ಕಿ ಏನುಂಟದು ಸಣ್ಣ ಅಕ್ಕಿ, ಇದನ್ನು ನಾನು ಒಂದು 4 ಕಪ್ ತಗೊಂಡಿದ್ದೇನೆ. 4 ಕಪ್ ಅಂತ ಹೇಳಿದರೆ ಇದಕ್ಕೆ 1.5 ಕಪ್ ಹಾಗೆ. ನೀವು ನಿಮ್ಮ ಕುಕ್ಕರಲ್ಲಿ ಹೇಗೆ ಬೇಯ್ತದೆ ಅದು ನಿಮಗೆ ಗೊತ್ತಿರ್ತದಲ್ಲ, ವಿಸಿಲಲ್ಲ. ಸೊ ಅದಕ್ಕೆ ಅನುಗುಣವಾಗಿ ನೀವು ಮಾಡಬೇಕು. ಈಗ ನಾನೀಗ 1 ಕಪ್ಪಿಗೆ 1.5 ಕಪ್ಪಷ್ಟು ನೀರು ಸೇರಿಸಿದ್ದೇನೆ. ಈಗ 4 ಕಪ್ ತಗೊಂಡಿದ್ದೇನೆ, ಇದಕ್ಕೆ 6 ಕಪ್ ನೀರು ಸೇರಿಸಿದ್ದೇನೆ, ಮತ್ತು ಹೋಲ್ ಸ್ಪೈಸಸ್ ಎಲ್ಲ ಕೂಡ ಸೇರಿಸಿದ್ದೇನೆ. ಅದು ತುಂಬ ಹಾಕೋದು ಬೇಡ, ಸ್ವಲ್ಪ ಮತ್ತು ಸ್ವಲ್ಪ ಈಕ್ವಲ್ ಆಗಿ ಘೀ ಮತ್ತು ಸನ್ಫ್ಲವರ್ ಆಯಿಲ್ ಹಾಕಿ, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ ನಂತರ ನಾವು ಹೋಲ್ ಸ್ಪೈಸಸ್ ಕೂಡ ಅದರಲ್ಲಿ ಫ್ರೈ ಮಾಡಬೇಕು, ಮತ್ತು ಕ್ಯಾಶ್ಯೂ ಮತ್ತು ರೈಸಿನ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡಿ ಸಪರೇಟ್ ಇಡಬೇಕು. ಸೊ ನಮ್ಮದು ಮಸಾಲೆ ಆಲ್ರೆಡಿ ರೆಡಿಯಾಗಿದೆ. ಸೊ ಅದನ್ನು ನಾನು ಆಫ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ. ಈಗ ನಾನು ಒಂದು ಕುಕ್ಕರ್ ತಗೊಂಡಿರುವಂಥದ್ದು. ನಿಮ್ಮದು ಕುಕ್ಕರ್ ಎಷ್ಟು ಲೀಟರ್ ಉಂಟು ಅಷ್ಟಕ್ಕೆ ಆಗುವಂಥದ್ದು. ನಿಮ್ಮದು 5 ಲೀಟರ್ ಕುಕ್ಕರ್ ಅಂತ ಹೇಳಿದರೆ ನಿಮಗೆ 4 ಕಪ್ ರೈಸ್ ಮಾಡಲಿಕ್ಕಾಗೋದಿಲ್ಲ. ಸೊ ನೀವು 7 ಲೀಟರ್ ಕುಕ್ಕರಲ್ಲಿ ಮಾಡಿದರೆ ಕರೆಕ್ಟ್ ಬರ್ತದೆ. ನೀವು 5 ಲೀಟರಲ್ಲಿ ಓನ್ಲಿ 2.5 ಮಾತ್ರ ಕಪ್ ಹಾಕಿದರೆ ಆಗುವಂಥದ್ದು. ಸೊ ನಾನಿದಕ್ಕೆ ಈಗ 4 ಕಪ್ ಹಾಕಿದ್ದೇನೆ. 4 ಕಪ್ ಅಕ್ಕಿಗೆ 6 ಕಪ್ ವಾಟರ್ ಇಷ್ಟು ಸೇರಿಸಿದ್ದೇನೆ, ಮತ್ತು ಸನ್ಫ್ಲವರ್ ಆಯಿಲ್ ಮತ್ತು ಘೀ 2 ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡುವಂಥದ್ದು. ಈಗ ಇದಕ್ಕೆ ನಾನು ಆಲ್ರೆಡಿ ಆನಿಯನ್ ಫ್ರೈ ಮಾಡಿ ಇಟ್ಟಿದ್ದೇನಲ್ಲ, ಅದರದ್ದೊಂದು ಸ್ವಲ್ಪ ತಗೊಂಡು ಹಾಕಿದ್ದೇನೆ, ಒಂದು ಕೈಯಲ್ಲಿ ಇಷ್ಟೇ ನೋಡಿ, ಅಷ್ಟೇ ಹಾಕಿರುವಂಥದ್ದು. ಅದು ಕೂಡ ಒಟ್ಟಿಗೆ ಫ್ರೈ ಮಾಡಿದ ನಂತರ 6 ಕಪ್
ನೀರು ಹಾಕ್ತಾ ಇದ್ದೇನೆ. ನೀವು ಬಿಸಿ ಮಾಡಿ ನೀರನ್ನು ಸೈಡ್ ಇಡ್ಬೋದು, ಆವಾಗ ನಿಮಗೆ ಬೇಗ ಆಗ್ತದೆ. ಸೊ ನಾನು ಹಾಗೆ ಮಾಡಿ ಇರಲಿಲ್ಲ, ಹಾಗೆ ಸ್ವಲ್ಪ ಲೇಟಾಗಿದೆ. ಈಗ ನಾನು 6 ಕಪ್ ನೀರು ಹಾಕಿದ್ದೇನೆ. ಇನ್ನು ನಾವು ಸಾಲ್ಟ್ ಸೇರಿಸಬೇಕು. ನೀರಿಗೆ ಎಷ್ಟು ಬೇಕು, ತುಂಬ ಹಾಕೋದು ಬೇಡ ಸಾಲ್ಟ್. ಹದದಲ್ಲಿ ಅಂದರೆ ತುಂಬ ಟೇಸ್ಟ್ ಅಂದರೆ ಉಪ್ಪು ಕರೆಕ್ಟಾಗಿ ಬರೋದು ಬೇಡ, ಸ್ವಲ್ಪ ಕಡಿಮೆ ಇರಲಿ. ಯಾಕೆಂತ ಹೇಳಿದರೆ ಮಸಾಲೆಯಲ್ಲಿ ಉಪ್ಪು ಕರೆಕ್ಟಾಗಿ ಹಾಕಿರ್ತೇವೆ, ಅದಕ್ಕಾಗಿ. ಇದೀಗ ನೀರು ಬಾಯ್ಲ್ ಆಗಬೇಕಾದ್ರೆ ನಾವು ಅಕ್ಕಿಯನ್ನು ತೊಳಿಬೇಕು, ವಾಶ್ ಮಾಡಿ ಮತ್ತೆ ಇದಕ್ಕೆ ಹಾಕುವಂಥದ್ದು. ಮೊದಲೇ ನೀರಲ್ಲಿ ನೆನೆಸಿಡೋದೆಲ್ಲ ಬೇಡ, ಅದು ಬಾಸ್ಮತಿ ಅಕ್ಕಿಯನ್ನು ಮಾತ್ರ ಸೇರಿಸಿ ನೀರಲ್ಲಿ ನಾವು 1 ಗಂಟೆ ನೆನೆಸಿಡಬೇಕು. ಇದು ಸಣ್ಣ ಅಕ್ಕಿ ಬರ್ತದಲ್ಲ, ಅದನ್ನು ಯಾವುದು ಕೂಡ ನೀರಲ್ಲಿ ಸೇರಿಸೋದು ಬೇಡ. ಇವಾಗ ನಿಮಗೆ ಟೇಸ್ಟ್ ಉಪ್ಪೆಲ್ಲ ಸಾಕು ಸರಿಯಾಗಿದೆ ಅಂತೆಲ್ಲ ಟೇಸ್ಟ್ ನೋಡ್ಬೋದು. ಒಂದು ವೇಳೆ ಕಡಿಮೆ ಇದ್ರೆ ಹಾಕ್ಬೋದು. ಸೊ ಆಲ್ರೆಡಿ ಇದು ನೀರು ಬಾಯ್ಲ್ ಆಗ್ತಾ ಬಂದಿದೆ. ಈಗ ನಾನು ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಬಾಯ್ಲ್ ಆಗುವಾಗ ಅಕ್ಕಿ ಸೇರಿಸಬೇಕು. ಸೇರಿಸಿ ಮತ್ತೆ ನಾವು 1 ವಿಸಿಲ್ ಆಗೋದು ಬೇಡ. ನಂದು ಇದು 1-2 ವಿಸಿಲ್ ಆಗುವಾಗ ಬೇಯ್ತದೆ ಅಕ್ಕಿ. ಸೊ ನಾನು ಇವಾಗ 1 ವಿಸಿಲ್ ಆಗೋದಕ್ಕಿಂತ ಸ್ವಲ್ಪ ಮೊದಲೇ ಆಫ್ ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಇನ್ನು 30 ಮಿನಿಟ್ ನಮಗೆ ದಮ್ಮಲ್ಲಿ ಹಾಕ್ಲಿಕ್ಕೆ ಉಂಟು, ಆವಾಗ ತುಂಬ ಬೇಯ್ತದೆ ಇದು, ಅದಕ್ಕಾಗಿ. ಈಗ ನೋಡಿ, 1 ವಿಸಿಲ್ ಆಗೋದಕ್ಕಿಂತ ಮೊದಲೇ ಆಫ್ ಮಾಡಿದ್ದೇನೆ. ನಾವು ಆಲ್ರೆಡಿ ಮಸಾಲೆ ಮಾಡಿಟ್ಟಿದ್ದೇವೆ. ಈಗ ಅದನ್ನು ಒಮ್ಮೆ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಮಸಾಲೆ ಹೀಗೆ ತೆಗೆದಿಡಬೇಕು. ಯಾಕೆಂತ ಹೇಳಿದರೆ ನಾವು 1 ಲೇಯರ್ ಹಾಕಿದ ನಂತರ ಈ ಮಸಾಲೆ ಹಾಕ್ಲಿಕ್ಕೆ ಉಂಟು. ಸೊ ನಾನೀಗ 2 ಲೇಯರಲ್ಲಿ ಬಿರಿಯಾನಿ ಮಾಡ್ತಾ ಇರುವಂಥದ್ದು. ನಾನೀಗ ಎಷ್ಟು ತಗೊಂಡಿದ್ದೇನಲ್ಲ ಮಸಾಲೆ, ಅಷ್ಟೇ ಮಸಾಲೆ ತಗೊಂಡ್ರೆ ಸಾಕು, ಉಳಿದದ್ದು ಹಾಗೆ ಇರಲಿ. ಈಗ ಫಸ್ಟ್ ಲೇಯರ್ ನಾನು ಇದರ ಮೇಲೆ 1 ಲೇಯರ್ ಅಷ್ಟು ಹಾಕ್ತೇನೆ. ಅಂದರೆ ನಾವು ಎಷ್ಟು ರೈಸ್ ಉಂಟು ಅದರದ್ದು ಅರ್ಧ ಭಾಗ ಫಸ್ಟ್ ಲೇಯರಿಗೆ ಹಾಕಬೇಕು. ಈಗ ನಾವು ಒಂದು ಯೆಲ್ಲೋ ಕಲರದ್ದು ಫುಡ್ ಕಲರನ್ನು ಮಾಡಿಡುವ. ಅಂದರೆ ಫುಡ್ ಕಲರ್ ಎಲ್ಲೋ ಕಲರ್ ಸಿಗ್ತದಲ್ಲ, ಅದು ಕೂಡ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ಹಾಲಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಡಿ, ಸ್ವಲ್ಪ ಕಲರಿಗೋಸ್ಕರ ಮಾತ್ರ. ಸೊ ಅದು ಆಪ್ಷನಲ್, ನಿಮಗೆ ಬೇಕು ಅಂತ ಹೇಳಿದರೆ ಮಾತ್ರ ಮಾಡ್ಬೋದು. ಸೊ ಈಗ 1 ಲೇಯರ್ ನಾನು ರೈಸ್ ಹಾಕಿದ ನಂತರ ಅದಕ್ಕೆ ಗಾರ್ನಿಷ್ ಮಾಡಲಿಕ್ಕೆ ಆಗ ಆನಿಯನ್ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ತೇನೆ, ಮತ್ತು ಪುದೀನ ಲೀವ್ಸ್ ಸ್ವಲ್ಪ ಹಾಕ್ತೇನೆ, ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕ್ತೇನೆ, ಮತ್ತು ಮಸಾಲೆ ತೆಗೆದಿಟ್ಟಿದ್ದೀನಲ್ಲ ಆ ಮಸಾಲೆಯನ್ನು ಸ್ವಲ್ಪ ಇದಕ್ಕೆ ಹಾಕ್ತೇನೆ. ಮಸಾಲೆ ಹಾಕಿ ಈಗ ಬೇಕು ಅಂತ ಹೇಳಿದರೆ ಸ್ವಲ್ಪ ಕಲರ್ ನಾವು ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕ್ಬೋದು, ಬಟ್ ನಾನು ಇವಾಗ ಹಾಕೋದಿಲ್ಲ, ನಾನು ಕೊನೆಯಲ್ಲಿ ಲಾಸ್ಟಿಗೆ ಹಾಕ್ಕೊಂಡು. 1 ಲೇಯರ್ ಆಯಿತು ಹಾಕಿ. ಇನ್ನು ನೆಕ್ಸ್ಟ್ ಲೇಯರಿಗೆ ಉಳಿದಂತಹ ರೈಸ್ ಎಲ್ಲ ಕೂಡ ಇದರ ಮೇಲೆ ಹಾಕಬೇಕು. ಹಾಕಿ ಇದೇ ರೀತಿ ಈಗ ಫಸ್ಟ್ ಲೇಯರಲ್ಲಿ ಹೇಗೆ ಹಾಕಿದ್ದೇವೆ ಕೊರಿಯಾಂಡರ್ ಲೀವ್ಸ್ ಮತ್ತು ಕರಿ ಲೀವ್ಸ್, ನಾವು ಫ್ರೈ ಮಾಡಿಟ್ಟಂತಹ ಕರಿ ಲೀವ್ಸ್ ಮತ್ತು ಆನಿಯನ್ ಎರಡು ಕೂಡ ನಾವು ಮೊದಲೇ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಮತ್ತು ನಾವು ಕೊರಿಯಾಂಡರ್ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಇದನ್ನು ಕೂಡ ಹಾಕಿ ಮತ್ತೆ ಕಲರನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ಗೀಯನ್ನು ಲಾಸ್ಟ್ ಕೊನೆಯಲ್ಲಿ ಸೇರಿಸಬೇಕು. ಮತ್ತು ನಾವು ದಮ್ ಮಾಡಲಿಕ್ಕೆ ಇಡುವಂಥದ್ದು. ಆನಂತರ ಅರ್ಧ ಗಂಟೆ ಅದನ್ನು ಓಪನ್ ಮಾಡಲಿಕ್ಕಿಲ್ಲ, ಇವಾಗಲೇ ಎಲ್ಲ ಕೂಡ ಮಾಡಿ ಕಂಪ್ಲೀಟ್ ಮಾಡಿ ಇಡಬೇಕು. ಗಾರ್ನಿಷ್ ಎಲ್ಲ ಮಾಡಿದ ನಂತರ ನಾವು ಫಾಯಿಲ್ ಪೇಪರಲ್ಲಿ ಇದನ್ನು ಮುಚ್ಚಬೇಕು. ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಲಿಡ್ಡಲ್ಲಿ ತೂತಿದ್ರೆ ಅದನ್ನು ಕೂಡ ನಾವು ಕ್ಲೋಸ್ ಮಾಡಬೇಕು. ಹೊರಗಡೆ ಯಾವುದು ಕೂಡ ಬಿಸಿಯದ್ದು ಯಾವುದು ಹೊರಗಡೆ ಹೋಗಬಾರ್ದು, ಹೋದರೆ ನಮಗೆ ಅದು ಟೇಸ್ಟ್ ದಮ್ ಆಗೋದಿಲ್ಲ, ಟೇಸ್ಟ್ ಕೂಡ ಇರೋದಿಲ್ಲ. ಅದಕ್ಕಾಗಿ ನಾವು ಹೀಗೆ ನೋಡಿ ಫಾಯಿಲ್ ಪೇಪರ್ ಇಷ್ಟೇ ಬರೋದು, ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಆ್ಯಡ್ ಮಾಡಿದರೆ ಅದಲ್ಲಿ ಸ್ಟಿಕ್ ಆಗ್ತದೆ. ಸೊ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿ ನಾವು ಪುನಃ ಒಂದು 30 ಮಿನಿಟ್ ಲೋ ಫ್ಲೇಮಲ್ಲಿ ಇಡಬೇಕು. ನಿಮಗೆ ಬೇಕು ಅಂತ ಹೇಳಿದರೆ ನಿಮ್ಮದು ಹಳೆಯದೇನಾದರೂ ಫ್ರೈ ಪ್ಯಾನ್ ಇದ್ದರೆ ನೀವು ಈ ಬಿರಿಯಾನಿ ಪಾಟ್ ಇಡೋದಕ್ಕಿಂತ ಮೊದಲು ಪ್ಯಾನನ್ನು ಇಟ್ಟು ಅದರ ಮೇಲೆ ನೀವು ಪಾಟನ್ನು ಇಡಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಡಬೇಕು, ಅಂದರೆ ಅದು ತಳಭಾಗದಲ್ಲಿ ಹಿಡಿಯುವುದಿಲ್ಲ. ಸೊ ಇಲ್ಲಂತ ಹೇಳಿದರೆ ಕೆಲವೊಂದು ಪಾತ್ರೆಯಲ್ಲಿ ತಳಭಾಗದಲ್ಲಿ ದಮ್ ಹಾಕುವಾಗ ಸ್ವಲ್ಪ ಫ್ಲೇಮ್ ಹೆಚ್ಚಾದರೂ ಕೂಡ ಅಲ್ಲಿ ಡ್ರೈ ಆಗ್ತದೆ, ಅದಕ್ಕಾಗಿ. ಸೊ ನಾವು ಪ್ಯಾನ್ ಇಟ್ಟರೆ ಅಷ್ಟು ಡ್ರೈ ಆಗಿ ಬರೋದಿಲ್ಲ. ಈಗ ಲಿಡ್ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಿ. ಆಲ್ರೆಡಿ ನಮ್ಮದು 30 ಮಿನಿಟ್ಸ್ ಆಗಿದೆ ನೋಡಿ, ಈಗ ಓಪನ್ ಮಾಡಿದ್ದೇನೆ. ಇನ್ನು ನಿಮಗೆ ಇದರಲ್ಲಿ ಮೇಲೆ ಇರುವಂತಹ ಮಸಾಲೆ ಎಲ್ಲ ಬೇಡ ಅಂತ ಹೇಳಿದರೆ, ಅಂದರೆ ಕೆಲವರಿಗೆ ಲೀವ್ಸಲ್ಲಿ ಇಷ್ಟ ಇರೋದಿಲ್ಲ, ಅದನ್ನೆಲ್ಲ ಸೈಡ್ ಮಾಡ್ಬೋದು. ಮತ್ತು ರೈಸನ್ನು ಮಾತ್ರ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲು ನೀವು ಫಾಯಿಲ್ ಪೇಪರನ್ನು ತೆಗೆದ್ರೆ ಸಾಕು. ಅಷ್ಟು ತನಕ ಫಾಯಿಲ್ ಪೇಪರ್ ಗ್ಯಾಸ್ ಆಫ್ ಮಾಡಿದರೂ ಕೂಡ ನೀವು ಫಾಯಿಲ್ ಪೇಪರ್ ಹಾಗೇ ಇರಲಿ, ಅದು ಬಿಸಿ ಹಾಗೆ ಇರ್ತದೆ. ಆನಂತರ ನೀವು ರೈಸನ್ನೆಲ್ಲ ಒಂದು ಬೌಲಿಗೆ ಹಾಕಿಡಿ ಸರ್ವ್ ಮಾಡುವಾಗ. ಮತ್ತು ನೀವು ಚಿಕನ್ ಪೀಸೆಲ್ಲ ತಳಭಾಗದಲ್ಲಿ ಇರ್ತದಲ್ಲ ಅಲ್ಲಿ ನೀವು ಸಪರೇಟ್ ಮಾಡಿ ಮತ್ತೆ ರೈಸಿನ ಮೇಲೆ ಇಡ್ಬೋದು. ಥ್ಯಾಂಕ್ ಯು.